ಹಲೋ ಮಕ್ಕಳೇ, ನಾವಿವತ್ತು ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಚಾಪ್ಟರ್ 1ಇಂದ ಬಂದಿರೋ 6 ಮಾರ್ಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಕೆಲವು ಅಕೌಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಅಕೌಂಟ್ಸು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ರೆವಿನ್ಯೂ ಆರ್ ಗೇನ್ಸ್. ಈ 5 ಅಕೌಂಟ್ಸ್ ಕೆಳಗಡೆ ಯಾವುದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನಾವು ಹೇಳಬೇಕು. ಸೊ ನಾನಿಲ್ಲಿ ಡಿಫ್ರೆಂಟ್ ಅಕೌಂಟ್ಸ್ಗೆ ಬೇರೆ ಬೇರೆ ಕಲರನ್ನ ಹಾಕಿದ್ದೀನಿ. ಸೊ ನಿಮಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಫರ್ನಿಚರ್, ಇದು ಅಸೆಟ್. ಸೆಕೆಂಡ್ ಒನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್, ದಿಸ್ ಇಸ್ ಲಯಬಿಲಿಟಿ. ಬ್ಯಾಡ್ ಡೆಟ್ಸ್ ಅಕೌಂಟ್ is expenses or losses. Interest receivable account is asset. Rent received in advance is liability. Prepaid salary account is asset. Capital, ಅದು ಕ್ಯಾಪಿಟಲ್ ಕೆಳಗಡೆನೇ ಬರುತ್ತೆ. ಬಿಲ್ಸ್ ಪೇಯಬಲ್ ಅಕೌಂಟ್ ಇಸ್ ಲಯಬಿಲಿಟಿ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಇದು ಅಸೆಟ್. ಸ್ಟಾಕ್ ಅಕೌಂಟ್ ಮತ್ತು ಇದು ಅಸೆಟ್ಟಿಗೆ ಬಿಲಾಂಗ್ ಆಗುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್ ಇದು ರೆವೆನ್ಯೂ ಆರ್ ಗೇನ್ಸಿಗೆ ಬರುತ್ತೆ. ರೆಂಟ್ ಅಕೌಂಟ್ ಬಂದುಬಿಟ್ಟು ಎಕ್ಸ್ಪೆನ್ಸಸ್ ಆರ್ ಲಾಸಸ್ಗೆ ಬರುತ್ತೆ. ಸೊ ನೀವು ಇದನ್ನು ಇಷ್ಟು ಕ್ಲಾಸಿಫೈ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಈಸಿ ಪ್ರಾಬ್ಲಮ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.